ಆಚರಣೆಗಳನ್ನ ದೇವರ ಮಹಿಮೆಯನ್ನ ಅವರು ಕೊಂಡಾಡುವುದನ್ನ ಇವುಗಳನ್ನು ಹುಟ್ಟಿ ಬರ್ತಾರೆ ಅನ್ನುವಂಥದ್ದನ್ನ ಅವರ ಒಂದು ಅವತಾರಗಳನ್ನ ಅನೇಕ ಇಂಥ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಸತ್ಯ ಸುಳ್ಳು ಅನ್ನೋದಿಲ್ಲ ಚರ್ಚೆ ಅನವಶ್ಯಕ. ಯಾಕಪ್ಪ ಅಂದ್ರೆ ಜನರ ಮನಸ್ಸನ್ನ ತಮ್ಮ ಕಡೆ ಸೆಳೆದುಕೊಂಡ ಅಲ್ಲೇ ತಮ್ಮ ಅದ್ರ ಜೊತೆ ತಮ್ಮ ಬದುಕಿಸಿಕೊಂಡು ಅನೇಕ ಸನ್ಯಾಸಿಗಳನ್ನ ಅನೇಕ ಕಥಾವಾಚಕಗಳನ್ನ ನಾವು ನೋಡಿದೀವಿ. ಅದೇ ಕಾಲಕ್ಕೆ ಅನೇಕ ಅಕ್ರಮಗಳು ಮಾಡಿದ್ರು ಸಹ ನಾವು ನೋಡಿದೀವಿ. ಎಲ್ಲಾ ಸನ್ಯಾಸಿಗಳು ಅದ ಅಂತಲ್ಲ, ಹಂಗಂತೇಳಿ ಅವರಲ್ಲಿ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಒಂದಿಷ್ಟು ತಮ್ಮ ಸ್ವಾರ್ಥವನ್ನು ಸಾಧನೆ ಮಾಡ್ಕೊಳ್ಳುವಂತ ಅನೇಕ ಇದ್ದಾರೆ ಅನ್ನೋದು ಸತ್ಯ. ಈಗ ಮೊದಲು ನಡಿಬೇಕಾಗಿದೆ ಈ ಇದಕ್ಕೆ ಸಂಬಂಧಿಸಿದಂಥದ್ದು ಕಾಲ್ ತೊಳೆದ ಕಾಲಾಗಿದ್ದು ಎರಡೇ ಬಾಗಿಲು ಇಟ್ಕೊಂಡಂಥದ್ದು ಜನರನ್ನು ಇಕ್ಕಟ್ಟಾದ ಪ್ರದೇಶದಲ್ಲಿ ಕೂಡಿಸಿದ್ದು ಅಂತ ಹೇಳಿ ಮೊದಲನೇ ಹಂತದ್ದು ಒಂದು ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಆ ನೆಲೆಯಲ್ಲಿ ಇವ್ರು ತಾವು ದಾಟಿ ಹೋಗುವುದಕ್ಕಾಗಿ ಹೇಗೆ ಇಟ್ಕೊಂಡ್ರು ಅದನ್ನು ಸ್ವಲ್ಪ ಎಲ್ಲರಿಗೂ ಓಪನ್ ಮಾಡಿದ್ರೆ ಇನ್ನೂ ಸ್ವಲ್ಪ 3-4 ದಾರಿಗಳನ್ನು ಮಾಡಿದ್ರೆ ಇಷ್ಟ ದೊಡ್ಡ ದುರಂತ ಆಗ್ತಾ ಇರಲಿಲ್ಲ ಅನ್ನುವಂಥ. ಅಂದ್ರ ಇವ್ರು ಇಲ್ಲಂತ ಹೇಳ್ಕೊಳ್ರಿ ಆಗ್ತದ. ಮತ್ತಿನ್ನ ಇಂಥಲ್ಲೇ ಬಹಳಷ್ಟು ಜನರಿಗೆ ಶಿಕ್ಷೆ ಆಗಿದ್ದು ನಾವು ನೋಡಿಲ್ಲ. ಆದಷ್ಟು ಇದರಿಂದ ಇಲ್ಲಿಯ ಒಂದು ದೊಡ್ಡ ಪ್ರಭಾವಿ ಜನರಿಂದಾಗಿ ಅಥವಾ ರಾಜಕಾರಣಿಗಳಿಂದಾಗಿ, ಯಾಕಂದ್ರೆ ಕೆಲವೊಂದು ರಾಜಕಾರಣಿಗಳ ತಮ್ಮ ಒಂದು ಹಿತಾಸಕ್ತಿ ಕಾಪಾಡಿಸುವಾಗಿ ತಮ್ಮ ಲಾಭ ನೋಡ್ಕೊಳ್ಳಿಸುವಾಗಿ ಅವ್ರನ್ನ ಉಳಿಸ್ಕೊಂಡು ಹೋಗುವಂಥದ್ದು ನೋಡ್ತಾ ಇದ್ದೀವಿ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಆಗಿಬಿಟ್ಟದು. ಯಾಕಂದ್ರೆ ಇವತ್ತ ಹಿಂದೂ ಮುಸ್ಲಿಂ ತಿಕ್ಕಟ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಧರ್ಮದ ಪ್ರಭಾವ ಯಾವ ರೀತಿ ಆಗ್ತದೆ. ಮತ್ತು ಅದರಲ್ಲೂ ಇಂಥ ಕಥಾವಾಚಕರು ಅಥವಾ ಕೀರ್ತನಕಾರರು ಯಾವ ರೀತಿಯಾಗಿ ಮನಸ್ಸನ್ನ ಈ ನಮ್ಮ ಜನರ ಮನಸ್ಸನ್ನ ಯಾವ ರೀತಿ ಪ್ರಚೋದಕವಾಗಿ ಮಾತಾಡ್ತಾ ಇರ್ತಾರೆ ನೋಡೋದು. ಈ ಹಿನ್ನೆಲೆಯಲ್ಲಿ ತನಿಖೆ ಆಗ್ಬೇಕು. ಯಾಕಪ್ಪ ಅಂತಂದ್ರೆ ಇವ್ರ ಬಗ್ಗೆ ಈಗ ನಿಮ್ಗೆ ಹೇಳಿದಾಗ ಈ ಬೋಲೆ ಹಚ್ಚಿದ್ದಂಥವ್ರು ಈ ಮೊದಲವರ ಏನಪ್ಪಾ ಅಂದ್ರೆ ಒಂದು ತಮ್ಮ ಒಂದು ಯಾವ ಇಲಾಖೆಯಪ್ಪ ಅಂತಂದ್ರೆ ಈ ಒಂದು ಬೋಲೆ ಪ್ರಭಾವ ರಾಜಕಾರಣ ಸಂಬಂಧದ ಜೊತೆಗೆ ಇವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಆಮೇಲೆ ಸ್ವಯಂ ನಿವೃತ್ತಿ ಆದ್ರು ಅನ್ನೋಂಥದ್ದು. ಇವ್ರು ಯಾಕೆ ನಿವೃತ್ತಿ ಆದ್ರು, ಏನು ಕಾರಣ ಅದನ್ನು ಸಹಿತ ವಿಚಾರ ಮಾಡೋ ಜೊತೆಗೆ ಇವರು ಏನೆಲ್ಲ ಆಕ್ಚುಲಿ ಜನರಿಗೆ ಪ್ರೀಚ್ ಅಂದ್ರೆ ಬೋಧನೆ ಮಾಡ್ತಾ ಇದ್ರು, ಜನರ ಆಕರ್ಷಣೆ ಮಾಡ್ಕೊಳ್ತಾ ಇದ್ರು. ಪ್ರತಿಯೊಂದನ್ನ ಇವತ್ತ ಎನ್ಕ್ವೈರಿ ಮಾಡುವಂತ ಇವತ್ತು ಅನಿವಾರ್ಯತೆ ಅದ. ಸತ್ಯ ಹೇಳಿ ಜನರ ಮನಸ್ಪರಿವರ್ತನೆ ಮಾಡಲಿ, ಕುಡಿಯುವುದರಿಂದ ಸೇದುವುದರಿಂದ ಅಥವಾ ಈ ತಂಬಾಕದ ಚಟಗಳಿಂದ ಇನ್ನೂರು ಚಟಗಳಿಂದ ಜನ ದೂರ ಮಾಡಲಿ, ಎಲ್ಲ ಸರಿ ಅದ. ಇದು ಈ ಒಂದಿಷ್ಟು ಆದ್ರೆ ಬಹಳ ಉತ್ತಮ ಆಗ್ತದೆ. ಆದ್ರೂ ಇವತ್ತು ನಾವು ಈ ಹತ್ತರಸ್ತಲ್ಲ ಅಂತ ಕಾಲ್ ತುಳಿತ ಸಿಕ್ಕ ಸತ್ತಂತ ಜನರಿಗೆ, ಆ ಜನರೊಂದಿಗೆ ಮಕ್ಕಳಿಗೆ ನಾವು ಏನಂತ ಹೇಳೋದು, ಪಾಪ ಒಂದು ಕುಟುಂಬಕ್ಕೆ ನಾವು ಏನು ಹೇಳೋದ, ಪ್ರತಿಯೊಂದು ಕುಟುಂಬನೂ ಇವತ್ತು ಬಹಳ ದುಃಖದಲ್ಲಿದೆ. ಆ ದುಃಖದಲ್ಲಿ ಯಾವ ರೀತಿ ಅದಪ್ಪ ಅಂತಂದ್ರೆ ಅದು ಹೇಳಿಕ್ ಆಗುದಿಲ್ಲ. ಅದು ಅನುಭವಿಸ್ಬೇಕಾಗ್ತದೆ, ಅನುಭವಿಸಿದಾಗ ನೀವು ಅನಿಸ್ತದೆ. ಅದು ಎಲ್ಲರಿಗೂ ಬರೋದು ಬೇಕಾಗಿಲ್ಲ ಅಂತ ಹೇಳಿ ಆಗದೆ ಇದ್ದಂತ ಬೇಕಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಅದನ್ನು ನಡೀತಾ ಇರೋದ್ರಿಂದ ಇವತ್ತು ಈ ಚರ್ಚೆಗೆ ಹೋಗ್ಬೇಕಾಗ್ತದಿಲ್ಲ. ಯಾಕೆ ನಡೀತಾ ಇದ್ದಾವ, ಏನ್ ಕಾರಣ ನಡೀತಾ ಇದ್ದಾವ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಹೇಳಿದ್ರೆ ಇವತ್ತು ನಮ್ಮ ಆಡಳಿತ ಅಷ್ಟೇ ಕಾರಣ, ನಮ್ಮ ಸರ್ಕಾರಗಳು ಅಷ್ಟೇ ಕಾರಣ, ನಮ್ಮ ರಾಜಕಾರಣಿಗಳು ಅಷ್ಟೇ ಕಾರಣ, ಜೊತೆಗೆ ಧರ್ಮದ ಹೆಸರಿನಲ್ಲಿ ವ್ಯಾಪಾರ